ನಮಸ್ಕಾರ ಸ್ನೇಹಿತರೆ. ಸಿಎಂ ಸಿದ್ದರಾಮಯ್ಯಗೆ ಕಾನೂನು ಸಲಹೆ ಕೊಡುವ ಅಡ್ವೊಕೇಟ್ ಪೊನ್ನಣ್ಣ ಯಾರು? ಇವರು ಯಾವ ಕ್ಷೇತ್ರದ ಶಾಸಕ ಗೊತ್ತಾ? ಪೊನ್ನಣ್ಣ ಯಾವೆಲ್ಲ ವಿಚಾರದಲ್ಲಿ ಸಿದ್ದರಾಮಯ್ಯಗೆ ಸಲಹೆ ಕೊಡಬಹುದು? ಸಿಎಂ ಸಿದ್ದರಾಮಯ್ಯರನ್ನ ಇವರು ಹೇಗೆಲ್ಲ ಕಾಪಾಡ್ತಾರೆ ಗೊತ್ತಾ? ಎಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಸಿದ್ದು ಕಾನೂನು ಸಲಹೆಗಾರ ಪೊನ್ನಣ್ಣ. ಸಿಎಂ ಸಿದ್ದರಾಮಯ್ಯ ಕೂಡ LLB ಮಾಡಿ ಲಾಯರ್ ಆಗಿಯೂ ಕೆಲಸ ಮಾಡಿದ್ದಾರೆ. ಆದರೆ ಸಿಎಂ ಆದ್ಮೇಲೆ ಅವರಿಗೆ ಕಾನೂನು ಸಲಹೆಗಳ ಅಗತ್ಯತೆ ಇರುತ್ತೆ. ಎಲ್ಲವನ್ನು ಅವರೇ ನೋಡ್ಕೊಂಡು ಹೋಗೋಕೆ ಆಗಲ್ಲ. ಅದಕ್ಕಂತಲೇ ಈ ಕಾನೂನು ಸಲಹೆಗಾರರನ್ನ ನೇಮಿಸಲಾಗುತ್ತೆ. ಸದ್ಯ AS ಪೊನ್ನಣ್ಣ ಸಿದ್ದರಾಮಯ್ಯಗೆ ಕಾನೂನು ಸಲಹೆಗಾರರಾಗಿ ಕೆಲಸ ಮಾಡ್ತಿದ್ದಾರೆ. ಮೂಡಾ ಕೇಸ್ ಆಗಿರಬಹುದು, ಈಗ ಸರ್ಕಾರ ವರ್ಸಸ್ ರಾಜ್ಯಪಾಲರ ಪ್ರಕರಣ ಇರಬಹುದು. ಸಿದ್ದರಾಮಯ್ಯ ಇಡೋ ಕಾನೂನು ಹೆಜ್ಜೆಗೆ ಸಲಹೆ ಕೊಡ್ತಿರೋದು ಇವರೇ. ಪೊನ್ನಣ್ಣ ಕೆಲಸ ಏನು ಗೊತ್ತಾ? ಸಿಎಂ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಕಾನೂನು ಸಂಬಂಧಿತ ವಿಚಾರಗಳನ್ನ ಇವರು ನೋಡ್ಕೊಳ್ತಾರೆ. ಅಗತ್ಯ ಬಿದ್ದಾಗ ಸಲಹೆ ಕೂಡ ಕೊಡ್ತಾರೆ. ಯಾವೆಲ್ಲ ವಿಚಾರದಲ್ಲಿ ಇವರು ಮಧ್ಯಪ್ರವೇಶ ಮಾಡ್ತಾರೆ ಅಂತ ನೋಡೋದಾದ್ರೆ, ಸರ್ಕಾರ ಕೈಗೊಳ್ಳುವ ನಿರ್ಣಯಗಳು ಕಾನೂನುಬದ್ಧವಾಗಿ ಇದೆಯಾ ಅಂತ ಚೆಕ್ ಮಾಡಿ ಕಾನೂನಿನ ಅಡೆತಡೆ ಇದ್ರೆ ಸಲಹೆ ಕೊಡ್ತಾರೆ. ಹೊಸ ಕಾನೂನು, ನಿಯಮಗಳು, ಅಧಿಸೂಚನೆಗಳು ಮತ್ತು ಆದೇಶಗಳನ್ನ ಕಾನೂನುಬದ್ಧವಾಗಿ ರೂಪಿಸಲು ಸಹಾಯ ಮಾಡ್ತಾರೆ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳಲ್ಲಿ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಏನಾದರೂ ಕೇಸ್ ನಡೀತಾ ಇದ್ರೆ ಗೆಲ್ಲಲು ಅಗತ್ಯವಾದ ತಂತ್ರವನ್ನ ರೂಪಿಸ್ತಾರೆ. ರಾಜಕೀಯ ಮತ್ತು ಆಡಳಿತಾತ್ಮಕವಾಗಿ ಸೂಕ್ಷ್ಮ ವಿಷಯಗಳು ಬಂದಾಗ ಕಾನೂನಿನ ಅಭಿಪ್ರಾಯವನ್ನ ತಿಳಿಸ್ತಾರೆ. ಸರ್ಕಾರದ ಮಸೂದೆ ಮತ್ತು ತಿದ್ದುಪಡಿಗಳು ಸಂವಿಧಾನಬದ್ಧವಾಗಿ ಇದೆಯಾ ಅಂತ ಚೆಕ್ ಮಾಡೋದು ಕೂಡ ಇವರೇ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಸಿಎಂ ಸಿದ್ದರಾಮಯ್ಯ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಗಳು ಕಾನೂನಿಗೆ ವಿರುದ್ಧವಾಗದಂತೆ ನೋಡಿಕೊಳ್ಳೋದು AS ಪೊನ್ನಣ್ಣ ಅವರ ಕೆಲಸ. ಯಾರು ಈ AS ಪೊನ್ನಣ್ಣ? ಇವರು 1974ರ ಜುಲೈ 9ರಂದು ಕೊಡಗು ಜಿಲ್ಲೆಯ ವಿರಾಜಪೇಟೆಯಲ್ಲಿ ಜನಿಸಿದ್ರು. ತಂದೆ AK ಸುಬ್ಬಯ್ಯ, ತಾಯಿ ಪೊನ್ನಮ್ಮ. ತಂದೆ ಸುಬ್ಬಯ್ಯ ಮೊದಲಿಗೆ ಸಂಘ ಪರಿವಾರ ಮತ್ತು ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ರು. ರಾಜ್ಯ ಬಿಜೆಪಿಯ ಮೊದಲ ಅಧ್ಯಕ್ಷ ಕೂಡ ಇವರೇ. ತುರ್ತು ಪರಿಸ್ಥಿತಿ ಟೈಮಲ್ಲಿ AK ಸುಬ್ಬಯ್ಯ ಜೈಲಿಗೂ ಹೋಗಿದ್ರು. ಆದರೆ ನಂತರದಲ್ಲಿ ಬಿಜೆಪಿಯಿಂದ ಹೊರಬಂದು ಕಾಂಗ್ರೆಸ್ ಸೇರಿದ್ರು. ಬಿಜೆಪಿಯ ಕಡು ವಿರೋಧಿಯಾಗಿ ಬದಲಾದ್ರು. ಇಂಥ ಕುಟುಂಬದಲ್ಲಿ ಹುಟ್ಟಿದ ಪೊನ್ನಣ್ಣ ಬೆಂಗಳೂರಿನ ಲಾ ಕಾಲೇಜಿನಲ್ಲಿ LLB ಕಂಪ್ಲೀಟ್ ಮಾಡಿದ್ರು. 1997ರಲ್ಲಿ ಲಾಯರ್ ಆಗಿ ವೃತ್ತಿ ಜೀವನಕ್ಕೆ ಕಾಲಿಟ್ರು. ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡ ಪೊನ್ನಣ್ಣ ಲಾಯರ್ ಆಗಿ ಕೆಲಸ ಶುರು ಮಾಡಿದ ಪೊನ್ನಣ್ಣ ಬರುಬರುತ್ತಾ ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡ್ರು. 2013ರಲ್ಲಿ ಸರ್ಕಾರದ ಮುಖ್ಯ ಅಡ್ವೊಕೇಟ್ ಆಗಿ ನೇಮಕವಾದ್ರು. ನಂತರದಲ್ಲಿ 2 ಸಲ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಆಗಿ ಕೂಡ ಕೆಲಸ ಮಾಡಿದ್ರು. ಈ ವೇಳೆ ಸರ್ಕಾರಕ್ಕೆ ಸಂಬಂಧಿಸಿದ ಹಲವಾರು ಮಹತ್ವದ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದ್ರು. 2018ರಲ್ಲಿ ಹೈಕೋರ್ಟ್ನಿಂದ ಸೀನಿಯರ್ ಅಡ್ವೊಕೇಟ್ ಆಗಿ ನಿಯೋಜನೆ ಆದ್ರು. 2020ರಲ್ಲಿ KPCCಯ ಲೀಗಲ್, ಹ್ಯೂಮನ್ ರೈಟ್ಸ್ ಮತ್ತು RTI ಸೆಲ್ನ ಅಧ್ಯಕ್ಷರೂ ಆದ್ರು. ನಂತರದಲ್ಲಿ ಕಾಂಗ್ರೆಸ್ನ ವಕ್ತಾರರಾಗಿ ಕೂಡ ಕೆಲಸ ಮಾಡಿದ್ರು. 2023ರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಾನೂನು ಸಲಹೆಗಾರರಾಗಿ ಆಯ್ಕೆ ಆಗಿದ್ದಾರೆ. ಸಂಪುಟ ದರ್ಜೆಯ ಸ್ಥಾನಮಾನ ಕೂಡ ಇವರಿಗೆ ಕೊಟ್ಟಿದೆ ಸರ್ಕಾರ. ಅಂದ್ರೆ ಸಚಿವರಿಗೆ ಏನೆಲ್ಲ ಸೌಲಭ್ಯ, ಸ್ಥಾನಮಾನ ಸಿಗುತ್ತೋ ಅದು ಪೊನ್ನಣ್ಣಗೂ ಸಿಗುತ್ತೆ. ವಿರಾಜಪೇಟೆಯ ಶಾಸಕರು ಹೌದು. AS ಪೊನ್ನಣ್ಣ 2023ರ ವಿಧಾನಸಭೆ ಚುನಾವಣೆಯಲ್ಲಿ ವಿರಾಜಪೇಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಕಣಕ್ಕೆ ಇಳಿದಿದ್ರು. ಹಿರಿಯ ಬಿಜೆಪಿ ನಾಯಕ KG ಬೋಪಯ್ಯ ವಿರುದ್ಧ ಪೊನ್ನಣ್ಣ 4000ಕ್ಕೂ ಅಧಿಕ ಮತಗಳ ಅಂತರದಲ್ಲಿ ವಿನ್ ಕೂಡ ಆದ್ರು. ಇವರು ಕಾಂಚನ್ ಪೊನ್ನಮ್ಮ ಅನ್ನೋ ಟೀಚರ್ ಒಬ್ಬರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ 2 ಮಕ್ಕಳಿದ್ದಾರೆ. ಇವರ ಕುಟುಂಬದ ಬಳಿ ಒಟ್ಟು 30,34 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ 4,63 ಲಕ್ಷ ರೂಪಾಯಿ ಮೌಲ್ಯದ ಸಾಲ ಇದೆ ಅಂತ ಕೂಡ ಅಫಿಡವಿಟ್ ನಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಸಮಾಜ ಸೇವೆಯಲ್ಲೂ ಮುಂದೆ ಪೊನ್ನಣ್ಣ. ಇವರು ಬಡವರು ಮತ್ತು ಸಾಮಾಜಿಕ ಉದ್ದೇಶಗಳಿಗಾಗಿ ಕಾನೂನು ಹೋರಾಟ ಮಾಡ್ತಾ ಬಂದಿದ್ದಾರೆ. ಅಷ್ಟೇ ಅಲ್ಲ, ಕೊಡಗಿನ ಭೀಕರ ಪ್ರವಾಹದ ವೇಳೆ ಕೊರೋನಾ ಟೈಮಲ್ಲಿ ಕಷ್ಟದಲ್ಲಿ ಇರೋರಿಗೆ ಅಗತ್ಯ ವಸ್ತುಗಳನ್ನ ಹಂಚುವ ಕೆಲಸ ಮಾಡಿದ್ರು. ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಸರ್ಕಾರಿ ಶಾಲೆಗಳಲ್ಲಿ ಮೂಲ ಸೌಕರ್ಯಗಳ ಅಭಿವೃದ್ಧಿಗೂ ನೆರವಾಗ್ತಾ ಬಂದಿದ್ದಾರೆ. ಅಗತ್ಯ ಇರುವವರಿಗೆ ವೈದ್ಯಕೀಯ ನೆರವು, ದೇವಾಲಯಗಳ ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿಗೂ ಇವರು ಸಹಾಯ ಮಾಡಿದ್ದಾರೆ. ಅದೇ ರೀತಿ ಕ್ರೀಡಾ ಕ್ಷೇತ್ರದಲ್ಲೂ ಸಪೋರ್ಟ್ ಮಾಡ್ತಿದ್ದು ಸಾಲು ಸಾಲು ಕ್ರೀಡಾಕೂಟಗಳಿಗೆ ಇವರೇ ಸ್ಪಾನ್ಸರ್ ಆಗಿದ್ದಾರೆ. ಸ್ನೇಹಿತರೆ, ಇದು ಲಾಯರ್ ಸಿದ್ದರಾಮಯ್ಯ ಅವರಿಗೆ ಕಾನೂನು ಸಲಹೆಗಾರರಾಗಿರುವ AS ಪೊನ್ನಣ್ಣ ಅವರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.